ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಕುರಿತಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಶಾಸಕರಾದ ಸಿಸಿ ಪಾಟೀಲ್ ಅವರು ಸರ್ಕಾರ ಒಳ್ಳೆ ಹೆಜ್ಜೆಯನ್ನ ಇಟ್ಟಿದೆ, ಅದಕ್ಕೆ ಸ್ವಾಗತಿಸ್ತೇನೆ. ಆದರೆ ಕರ್ನಾಟಕ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಸರ್ ಸರ್ಕಾರ ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟೀಕೆ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನು ವಿರೋಧವನ್ನ ಮಾಡಿಲ್ಲ. ಕಾರಣ ಅಲ್ಲಿನ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಗಾಂಧಿ ಕೇರಳದಲ್ಲಿ ಮಾವುತ ಮೃತಪಟ್ಟರೆ 15 ಲಕ್ಷ ರೂಪಾಯಿಯನ್ನ ಕೊಟ್ರಿ, ಅದೇ ನಮ್ಮಲ್ಲಿ ಯಾರಾದರೂ ಮೃತಪಟ್ಟರೆ ನಾವು ಜಾರಿಗೊಳಿಸಿದ 5 ಲಕ್ಷ ಮಾತ್ರ ಕೊಡ್ತೀರಿ. ಈ ಸರ್ಕಾರವನ್ನ ನಡೆಸುವವರು ಯಾರು ಅನ್ನುವಂತಹ ಪ್ರಶ್ನೆ ಮಾಡಿದ್ರು. ಇದೊಂದು ತುಗ್ಲಕ್ ಸರ್ಕಾರ, 2.5 ವರ್ಷದಿಂದ ಇದೇ ನಡೀತಾ ಇದೆ. ಸರ್ಕಾರ ಅನ್ನೋದಕ್ಕೂ ಕೂಡ ನಮಗೆ ಮುಜುಗರ ಅಂತ ಅನ್ಸುತ್ತೆ. ರಾಜ್ಯದಲ್ಲಿ ಆಡಳಿತ ಇಲ್ಲ, ಸರ್ಕಾರ ಕೂಡ ಇಲ್ಲ ಅಂತ ಹೇಳಿ ತಿಳಿಸಿದ್ರು. ಕೋಗಿಲು ಬಡಾವಣೆ ಅಲ್ಲಿ ಅಕ್ರಮವಾಗಿ ಕಟ್ಟಿದಂಥ ಮನೆಗಳನ್ನು ನೆಲ ಸಮಾನ ಮಾಡಿ ಆ ಜಾಗೆಯನ್ನು ಸರ್ಕಾರ ವಶಪಡಿಸಿಕೊಡ್ತೀವಿ. ಅದಕ್ಕೆ ಸರ್ಕಾರವನ್ನು ನಾವು ಅಭಿನಂದಿಸಬೇಕು. ಅಕ್ರಮವಾಗಿ ಕಟ್ಟಿದಂಥ ಮನೆಗಳ ನಾಶ ಮಾಡಬೇಕು. ಸರ್ಕಾರಿ ಮೌಲ್ಯದ ಆಸ್ತಿಯನ್ನು ಯಾರು ಅತಿಕ್ರಮಣ ಮಾಡಿರ್ತಾರೋ ಅದನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ, ಅದನ್ನು ಹೊರಗೆ ವಶ ಮಾಡಿಕೊಳ್ಳೋದು ಸರ್ಕಾರದ ಒಂದು ಕರ್ತವ್ಯ. ಅದನ್ನು ಮಾಡಿದ ಬೆನ್ನಲ್ಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಸರ್ ಸರ್ಕಾರ ಅಂತ ಟೀಕೆ ಮಾಡಿದರು. ಪಿಣರಾಯಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಇನ್ನೊಂದು ರಾಜ್ಯದೊಳಗೆ ಇನ್ಸ್ಪೆಕ್ಷನ್ ಮಾಡ್ತಾನಂತಂದ್ರೆ ಏನರ್ಥ? ನಮ್ಮ ಸರ್ಕಾರ ಐತೆ ಇಲ್ಲ, ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡುವಂಥದ್ದನ್ನು ನೀವೆಲ್ಲರೂ ನಮ್ಮ ಮಾಧ್ಯಮದ ಮುಖಾಂತರ ಜನತೆಗೆ ತೋರಿಸಿರಿ. ಯಾವ ಒಬ್ಬ ಕಾಂಗ್ರೆಸ್ ನಾಯಕನೂ ಅದಕ್ಕೆ ವಿರೋಧ ಮಾಡಲಿಲ್ಲ. ಕಾರಣ ಅಲ್ಲಿಯ ಲೋಕಸಭಾ ಸದಸ್ಯರು ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಕೆ.ಸಿ. ವೇಣುಗೋಪಾಲ್ ಹೇಳಿದ ತಕ್ಷಣ ಅಲ್ಲಿ ಮನೆ ಕೊಡ್ತೀರಿ. ಹಿಂದೆ ಕೇರಳದಾಗ ಒಬ್ಬ ಮಾವುತ ಸತ್ರ 15 ಲಕ್ಷ ರೂಪಾಯಿ ಕೊಟ್ರಿ. ಇಲ್ಲಿ ನಾವು ಸತ್ರ ನಮ್ಮ ಸರ್ಕಾರ ಇದ್ದಾಗ 5 ಲಕ್ಷ ಮಾಡಿದ್ದೈತಿ, ಅದನ್ನಷ್ಟೇ ಕೊಡ್ತೀರಿ. ಈ ಸರ್ಕಾರವನ್ನು ನಡೆಸೋರು ಯಾರು? 6 ಕೋಟಿ ಜನ, 7 ಕೋಟಿ ಕರ್ನಾಟಕದ ಜನರಿಂದ ಚುನಾಯಿತರಾದ ಸರ್ಕಾರವನ್ನು ದೆಹಲಿಯಲ್ಲಿರ್ತಕ್ಕಂಥ ಒಬ್ಬ ಕೆ.ಸಿ. ವೇಣುಗೋಪಾಲ್ ನಡೆಸ್ತಾರೋ, ಏನು ಕೇರಳ ರಾಜ್ಯದ ಒಬ್ಬ ಸಂಸದ ನಡೆಸ್ತಾಳೋ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇದು ಕನ್ನಡಿಗರಿಗೆ ಮಾಡಿದಂಥ ಒಂದು ಘೋರ ಅವಮಾನ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಇದೊಂದು ರೀತಿ ತಗಲಕ್ ದರ್ಬಾರದ ಸರ್ಕಾರ ಅಂತ ನಾನು ಪದೇ ಪದೇ ಹೇಳ್ತೇನೆ. ಕಳೆದ 2.5 ವರ್ಷದಿಂದ ಇದೇ ಆಗೈತೆ. ಮತ್ತು ಸರ್ಕಾರ ಅನ್ನೋಕ್ಕೂ ನಮಗೆ ಯಾಕೋ ಮಜಬೂರು ಅನ್ನಿಸ್ತೈತೆ. ನಾನು ಕೂಡ ಈ ರಾಜ್ಯದಲ್ಲಿ 4 ಬಾರಿ ಶಾಸಕನಾಗಿ 6-7 ಇಲಾಖೆಯ ಸಚಿವನಾಗಿ ಕೆಲಸ ಮಾಡೇನೆ. ಎಲ್ಲಿದೆ ಸರ್ಕಾರ? ಎಲ್ಲಿದೆ ಆಡಳಿತ? ಆಡಳಿತನೂ ಇಲ್ಲ, ಸರ್ಕಾರನೂ ಇಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.